ಹಲೋ, ನಾನೇ ವೀರಪ್ಪ. ಹೇಳಿ ಅಣ್ಣ. ನಾಳೆ ನಿಮ್ ಮನೀಗ ಭಾಸ್ಕರ್ ಅಂತ ನಮ್ಮ ಅಣ್ಣನ ಮಗ ಒಬ್ಬ ಬರ್ತಾನ. ಮದ್ವಿ ಉಸ್ತುವಾರಿ ಎಲ್ಲ ಅವಂದ. ನಮಗ್ ತುಂಬಾ ಬೇಕಾದವನ ಬೇ. ಅವನಿಗೇನು ಹೆಚ್ಚು ಕಮ್ಮಿ ಆಗದಂಗ ಎಲ್ಲ ವ್ಯವಸ್ಥೆ ಮಾಡಲ್ಲ. ಭಾಸ್ಕರ್ ಅಂತ ಜಸ್ಟ್ 2 lakhs ತಗೊಂಡು ಉಗಾಂಡಕ್ಕೆ ಹೋಗಿ ಬೇಸಾಯ ಮಾಡಿದಂತೆ. ಎಲ್ಲಾರ್ಗೂ ಬೇಸಾಯ ಮಾಡಿದಾಗ ಬೆಳೆ ಬಂದ್ರೆ ಇವನ್ಗೆ ಬೆಳೆ ಜೊತೆಗೆ ಮಣ್ಣಲ್ಲಿ ಡೈಮಂಡ್ ಬಂದ್ಬಿಡ್ತಂತೆ. ಅಲ್ಲಿಂದ ಆಚೆಗೆ ಅವ್ನು ಸ್ಟಾರ್ ಚೇಂಜ್ ಆಗೋಯ್ತು. 5 ವರ್ಷದಲ್ಲಿ 1000 ಕೋಟಿ ಮಿಂಟ್ ಮಾಡ್ಬಿಟ್ಟ. ಹೌದಾ? ಇಷ್ಟಕ್ಕೆ ಶಾಕ್ ಆಗ್ಬಿಟ್ರೆ ಹೆಂಗೆ? ಅವನಿಗೆ ಆಸ್ಕರ್ ಅವಾರ್ಡ್ ಬೇರೆ ತಗೋಬೇಕು ಅಂತ ಹುಚ್ಚಿದ. ಕೊಡೋರ್ಗೇನು ಹುಚ್ಚ? ಇವನ್ಗೆ ಯಾಕೆ ಕೊಡ್ತಾರೆ? ಅದಕ್ಕೆ ಅವನೇ ಭಾಸ್ಕರ್ ಅವಾರ್ಡ್ ಅಂತ ಹೆಸರಿಟ್ಟು ಅವನೇ ಒಂದು ಪಿಕ್ಚರ್ ಮಾಡಿ ಅವನೇ ಅವಾರ್ಡು ತಗೊಂಡ್ಬಿಟ್ಟ. ಯಾವ ಪಿಕ್ಚರು? 300 ಇನ್ಸ್ಪಿರೇಷನ್ 306 ಅಂತ ಹೆಸರಿಟ್ಟು ಸಿನಿಮಾ ಮಾಡ್ದ. ಅವನೇ ಹೀರೋ. Choose your next words carefully, Leandis. They may be your last as a king. Persians are Greek. No man threatens a messenger. You bring the crowns and heads of conquered kings to my city steps, and you insult my queen. You threaten my people with slavery and death. I have chosen my words very carefully. Perhaps you should have done the same. This is madness. This is Sparta! ದರಿದ್ರ ಏನು ಅಂದ್ರೆ ವಿಶೇಷ ಪಾತ್ರದಲ್ಲಿ ಅಂತ ಹೀರೋಯಿನ್ ಆಗೋ ಅವನೇ ಆಕ್ಟ್ ಮಾಡ್ದ. ಸಿಕ್ಕಾಪಟ್ಟೆ ಖರ್ಚು ಮಾಡಿ ಫ್ರೀಯಾಗಿ ಅವಾರ್ಡ್ ತಗೊಂಡ. ಈ ಅವಾರ್ಡ್ ನಾನು ತಗೊಳ್ಳದ್ನ ನನ್ನ ಮಾಮ್ ಡ್ಯಾಡ್ ನೋಡಬೇಕಿತ್ತು. ಇವತ್ತೇ ನಗದ್ ಬಿದ್ದೋಗಿರೋರು. ಸಿನಿಮಾ ನೋಡಿದ ಆಡಿಯನ್ಸ್ ಹೇಳಿದ್ರು ಒಂದೊಂದು ಸೀನು ಒಂದೊಂದು ಡೈಮಂಡ್ ಇದ್ದಂಗಿದೆ ಅಂತ. ಒಂದೊಂದ್ ಸೀನ್ ಒಂದೊಂದು ಡೈಮಂಡ್ ಖರ್ಚು ಮಾಡಿದ್ರೆ ಚೆನ್ನಾಗಿ ಬರದೆ ಇನ್ನೇನಾಗುತ್ತೆ? ಆಕ್ಚುಲಿ ಈ ಅವಾರ್ಡ್ ನನ್ನ ಮಾಮ್ ಡ್ಯಾಡಿಗೆ ಸೇರ್ಬೇಕು. ಮಮ್ಮಿ, ಡ್ಯಾಡಿ, ದಿಸ್ ಇಸ್ ಫಾರ್ ಯು. ಸ್ವಾಮಿ, ನಿನಗವನ ಬಗ್ಗೆ ಇನ್ನೊಂದು ಗೊತ್ತಿಲ್ಲ. ಅವನು ಬಂಡವಾಳ 2 ಲಕ್ಷ ಕದ್ದಿದ್ದು ಈ ಮನೇಲೆ. ಅವನು ಕೆಲಸ ಮಾಡ್ತಾ ಇದ್ದಿದ್ದು ನಿನ್ನ ಜಾಗದಲ್ಲೇ. ರೇಸಲ್ ಗೆದ್ದು ಕಪ್ನ ತಂದಂಗೆ ಈಸಿಯಾಗಿ ಕರ್ಕೊಂಡ್ಬಂದ್ಬಿಟ್ರು. ಸೇಫ್ಟಿಗೆ ಇನ್ನೊಂದು ಹೆಸರೇ ಚಂದು. ಎಕ್ಸ್ಕ್ಯೂಸ್ ಮೀ. ಥ್ಯಾಂಕ್ ಯು ಚಂದು. ಯು ಆರ್ ರಿಯಲಿ ಒನ್ ಮ್ಯಾನ್ ಆರ್ಮಿ. ಲೇ, ಓವರ್ ಬಿಲ್ಡಪ್ ಕೊಡ್ಬೇಡ್ವೆ. ಅವನೇನ್ ಯುದ್ಧ ಗೆದ್ಕೊಂಡ್ ಬಂದಿದಾನ? ನೀನ್ ಯಾಕೆ ಕೋಪ ಮಾಡ್ಕೋತೀಯಾ? ಹೊಗಳು. ನೆಕ್ಸ್ಟ್ ನಿನ್ ಗಂಡ ಕೋಪ ಮಾಡ್ಕೋತಾನೆ. ಒಳ್ಳೆ ಟೈಮ್ನ ಹಾಳು ಮಾಡೋದ್ರಲ್ಲಿ ನಂಬರ್ 1 ನೀನು. ರುಕ್ಮಿಣಿ ಅವರೇ, ತಾವೀಗ್ಲಾದ್ರೂ ಸ್ವಲ್ಪ ಕೋಪನ ಕಮ್ಮಿ ಮಾಡ್ಕೊಂಡು ತಾಳ್ಮೆ ಜಾಸ್ತಿ ಮಾಡ್ಕೊಳ್ಳಿ. ಯಾಕಂದ್ರೆ ತಾವು ಮದುವೆ ಆಗ್ತಾ ಇದ್ದೀರಲ್ಲ ಮನೆ, ಅಲ್ಲಿ ಮನುಷ್ಯರಿಗಿಂತ ಮಚ್ಚುಲಾಂಗೇ ಜಾಸ್ತಿ ಇದೆ. ನಾ ಇನ್ಯಾರನ್ ಮಾಡ್ಕೊಳ್ಳಿ ಹೇಳು? ಓ, ನನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಕತೆ ಹೇಳೋನ ಮಾಡ್ಕೊಳ್ಳ? ಇದೆಲ್ಲ ನಂಗೆ ಹೆಂಗ್ ಗೊತ್ತಾಯ್ತು ಅಂತಾನಾ? ನಿನ್ನೆ ನರ್ಸ್ಗೆ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದಕ್ಕೆ ಎಲ್ಲ ಬಾಯ್ಬಿಟ್ಟ. ನಾನ್ ಹೀಗಾಗೋ ಕಾರಣ ಯಾರ್ ಗೊತ್ತಾ? ನೀನೆ. ನಿನ್ನ ನೋಡಿದ ಫಸ್ಟ್ ಡೇನೆ ನಾನ್ ಫ್ಲಾಟ್. ಮ್ಯಾಗ್ನೆಟ್ ಆದ್ರೂ ಬರೀ ಕಬ್ಬಣ ಸೆಳೆಯುತ್ತೆ. ಈ ಕಣ್ಣು ನೋಡಿದ್ನೆಲ್ಲ ಸೆಳೆಯುತ್ತೆ. ಹಾಗಂತ ನಾನ್ ಡ್ರೈವರ್ನ ಹೆಂಗ್ ಮದ್ವೆ ಆಗ್ಲಿ? ಅವಳು ನೋಡಿದ್ರೆ MBA ಗ್ರಾಜುಯೇಟ್ ಅನ್ ಮದ್ವೆ ಆಗ್ತಿದ್ದಾಳೆ. ಅವಳ ಮಕ್ಕಳು ಕಿಂಡರ್ ಗಾರ್ಡನ್ಗೆ ಹೋದ್ರೆ ನನ್ ಮಕ್ಕಳು BBMP ಗಾರ್ಡನ್. ನಿನ್ ಕೆಲ್ಸ ಹೋದ್ಮೇಲೆ ಇನ್ನು ನನ್ ಮನ್ಸಿನಲ್ಲಿ ಯಾಕೋ ಇದ್ಯಾ? ನೀನ್ ಹತ್ರ ಬಂದ್ರೆ ಸಾಕು, ನನ್ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ನನ್ ಕಾಲೆಲ್ಲ ನಡಗಕ್ ಶುರು ಆಗುತ್ತೆ. ಈಗ್ಲೂ ನಡಕ್ತಿದೆ. ಲಾಂಗ್ ಸ್ಕರ್ಟ್ ಹಾಕಿರೋದಕ್ಕೆ ಕವರ್ ಆಗಿದೆ ಅಷ್ಟೆ. ಇವೆಲ್ಲ ನಿಂಗೆ ಹೇಳಲೇಬಾರ್ದು ಅನ್ಕೊಂಡಿದ್ದೆ. ಹೇಗಿದ್ರು ನೀನಿನ್ ಸಿಗಲ್ವಲ್ಲ, ಅದಕ್ಕೆ ಹೇಳ್ದೆ. ಇನ್ನೊಂದು ಹೇಳ್ಬೇಕು. ನಾನ್ ಹೇಳ್ಬೇಕು ಅಂದೆ, ನೀನ್ ಕೇಳು ಅನ್ನ. ಕಿವಿ ಮುಚ್ಕೋ. ಐ ಲವ್ ಯು. ಇನ್ನೇನ್ ಕರ್ಮ, ಎಲ್ ಬೇಕಾದ್ರೂ ಹೋಗು. ಬಾಸು, ಒಂದೊಳ್ಳೆ ನ್ಯೂಸು. ನಾನು ಬೆವರು ಸುರಿಸಿದ ಮನೆ, ನನಗೆ ಕಣ್ಣೀರ್ ಹಾಕ್ಸಿದ ಮಂದಿ. ಹಲೋ ಎವರಿಬಡಿ, ಹೌ ಆರ್ ಯು? ಏನೋ ಎಲ್ಲರೂ ಇಷ್ಟು ಸೀರಿಯಸ್ ಆಗಿ ನೋಡ್ತಾರೆ.
ಜಿಪ್ ಹಾಕಿದ್ಯೇನೋ? ಹಾಕಿದ್ದೀನಿ ಸರ್. ನಂದ್ ಹಾಕಿದ್ಯೇನೋ? ನೀವು ಪ್ಯಾಂಟ್ ಹಾಕಿಲ್ಲ ಸರ್. ನೀನೇನಪ್ಪ ಇಲ್ಲಿ? ಈಸ್ ಮೈ ಪರ್ಸನಲ್. ಇಷ್ಟ ದಿನ ಇಲ್ಲೇ ಕೆಲಸ ಮಾಡ್ತಾ ಇದ್ದ, ರೀಸೆಂಟ್ ಆಗಿ ಬಿಟ್ಟಿದ್ದ. ನಿಮ್ಮ ಹತ್ರ ಕೆಲಸ ಬಿಟ್ಟಿದ್ದಕ್ಕೆ ಒಳ್ಳೆಯವನಾಗಿದ್ದೇನೆ. ನಂತರ 3 ಬಿಟ್ಟಿದ್ರೆ ದೊಡ್ಡ ಮನುಷ್ಯ. ಅದು ಸರಿ. ವಾಟ್ ಇಸ್ ದಿಸ್? ನಾನು ಎಕ್ಸಾಮ್ಸ್ ಅಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೀನಿ. ಓಹೋ, ಸ್ವೀಟ್ ಖಾಲಿ ಆಗಿದೆ, ಅಟ್ಲೀಸ್ಟ್ ಶುಗರ್ ತಗೊಳ್ಳಿ. ಶುಗರ್ ನಮ್ಗೆ ಆಲ್ರೆಡಿ ಇದೆಯಲ್ಲ. ಟೇಕ್ 2 lakhs. ನೆಕ್ಸ್ಟ್ ಟೈಮ್ ನೀನ್ ಪಾಸ್ ಆದ್ರೆ ಊರಿಗೆಲ್ಲ ಊಟ ಹಾಕ್ಸ್ಬಿಡು. ಓಕೆ ಸ್ವೀಟಿ? ಸರ್ 2 lakhs ಸರ್. 2 ರಿಲ್ಯಾಕ್ಸ್ ಮ್ಯಾನ್. 2 ಲಕ್ಷ ಮುಂಡಾಯಿಸಿದಕ್ಕೆ ತಾನೆ ತಮ್ಮನ ಎತ್ತಿ ಮನೆಯಿಂದ ಹೊರಗಡೆ ಬಿಸಾಕಿದ್ದು. ಬಿಸಾಕಿದ ತಕ್ಷಣ ಬೌನ್ಸ್ ಆಗಕ್ಕೆ ನಾನು ಲೆದರ್ ಬಾಲ್ ಅಲ್ಲ. ಹಂಗನ್ಬಿಟ್ಟು ಬಿಸಾಕಿದ ತಕ್ಷಣ ಬೌನ್ಸ್ ಆಗದೆ ಇರಕ್ಕೆ ನಾನು ಪ್ಲಾಸ್ಟಿಕ್ ಬಾಲು ಅಲ್ಲ. ಐ ಆಮ್ ಬಾಲ್. ಕ್ರೇಸಿ ಬಾಲ್. ಬೌನ್ಸ್ ಆದ ತಕ್ಷಣ ಎಲ್ಲಿರ್ತೀನಿ, ಯಾತಿಕ್ಕಿರ್ತೀನಿ, ಏನ್ ಮಾಡ್ತೀನಿ ಅಂತ ಇಲ್ಲಿ ಯಾರಿಗೂ ಗೊತ್ತಿಲ್ಲ. ನನಗೆ ಮ್ಯೂಸಿಕ್ ಅಂದ್ರೆ ಇಷ್ಟ. ನಮಗೆ ಲೇಡೀಸ್ ಅಂದ್ರೆ ಇಷ್ಟ. ಅವ್ರವ್ರಿಗೆ ಇಷ್ಟ. ಅದಕ್ಕೆ ಯಾಕೆ ಇಷ್ಟೊಂದು ಬಿಲ್ಡಪ್? ಏನಕ್ಕೆ ಇಷ್ಟೊಂದು ಸ್ಮೂತ್ ಆಗಿದೆಯಲ್ಲ? ಫೇಸ್ ವಾಶ್ ಯೂಸ್ ಮಾಡ್ತಿದ್ದೀನಿ. ಭಾಸ್ಕರ್ ಸರ್ ಸೋ ನಾಟಿ ಅಲ್ಲ? ಹೇ ಭಾಸ್ಕರ್, ಹೇಗಿದ್ದೀಯಾ? ಸರ್, ಅವ್ರು ನಿಮ್ಮನ್ನ ಹಗ್ ಮಾಡ್ಕೊಳಕ್ ಬರ್ತಿರತ್ ಸರ್? ಲೇ, ಅವಳನ್ನ ಹಗ್ ಮಾಡೋ ಬದಲು ಹ್ಯಾಂಗ್ ಮಾಡ್ಕೊಳ್ಳೋದು ಬಿಟ್ರು. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಿನ್ನ ನೋಡಿ ಎಷ್ಟು ದಿನ ಆಯ್ತು ಗೊತ್ತಾ ಭಾಸ್ಕರ್? ನಿನ್ನ ಯಾವಾಗ್ಲೂ ನೆನ್ಸ್ಕೊಳ್ತೇನೆ ಇದ್ದೆ. ಹೌದಾ? ಅಯ್ಯೋ, ಉಗಾಂಡಾದಲ್ಲಿ ನನಗೆ ಬಿಕ್ಕಳಿಕೆ ಬಂದಾಗೆಲ್ಲ ನೀವೇ ನೆನ್ಸ್ಕೊಂತಾ ಇದ್ದೀರಂತ ನಾನು ನೆನ್ಸ್ಕೊಂತಾ ಇದ್ದೆ. ಇವತ್ತಿಂದ ಫ್ರೆಂಚ್ ಅಲ್ಲಿ ನಂದು ಸೀರಿಯಲ್ ಬರ್ತಾ ಇದೆ. ಒಂದು ಶಾರ್ಟ್ ಮಿಸ್ ಮಾಡ್ತೀನಿ. ಚಿಕ್ಕ ವಯಸ್ಸಲ್ಲಿ ಕಿಯಾ ಕಿಯಾ ಅಂತ ಹತ್ಕೊಂಡು ಓಡಾಡ್ತಿದ್ದ ಶಾರಾ ಬಾಲಿಕೆನೋ ಈ ಶಿಲಾ ಬಾಲಿಕೆ. ಐ ಆಮ್ ಕಮಿಂಗ್. ಹಲೋ, ನಾನು ಹೋಗೋ ತರ ಆಕ್ಷನ್ ಮಾಡ್ತೀನಿ ಅಷ್ಟೇ, ಮಿಕ್ಕಿದೆಲ್ಲ ನೀನೇ ಮಾಡ್ಬೇಕು. ಏ ಭಾಸ್ಕರ್, ಹೇಗಿದ್ಯಾ? ನಮಸ್ಕಾರಮ್ಮ. ನಂಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಆಯ್ತಮ್ಮ. ಏನ್ ಸರ್, ನೋಡಿದ ತಕ್ಷಣ ಹಂಗೆ ಎದ್ದು ನಿಂತ್ಕೊಂಡ್ಬಿಟ್ರಿ? ಲೇ, ಕೆಲವ್ರ ಪವರೇ ಅಷ್ಟೇ ಕಣೋ. ನೋಡಿದ ತಕ್ಷಣ ಎದ್ದು ನಿಂತ್ಕೋಬೇಕು ಅನ್ಸುತ್ತೆ. ಆದ್ರೆ ಇನ್ನು ಕೆಲವ್ರನ್ನ ನೋಡಿದ್ರೆ ಏನು ಅನ್ಸಲ್ಲ. ಎಕ್ಸಾಂಪಲ್ ಮೈ ವೈಫ್. ಏನ್ ಭಾಸ್ಕರ್ ಸರ್, ದೊಡ್ಡ ಮನೆ ವೀರಪ್ಪನವರು ನಿನ್ ಬಗ್ಗೆ ಬಹಳ ಹೇಳ್ತಾ ಇದ್ರು. ರಿಯಲಿ ಸರ್? ಮದ್ವೆ ನಿನ್ನಿಂದಾನೇ ನಡಿಬೇಕಂತಪ್ಪ, ನಡ್ಸ್ಕೊಡ್ತೀಯಾ? ಇಸ್ ಇಟ್ ಸರ್? ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ಮೀ? ಸ್ವಲ್ಪ ಸಂಸ್ಕಾರ. ಸಂಸ್ಕಾರ ಅಂತೆ ಸಂಸ್ಕಾರ. ನನ್ನನ್ನು ಕಸದ ತರ ನೋಡಿದಿ ಮನೆಯವ್ರ ಮದುವೆನ ನಿಲ್ಸಿ ಅವ್ರ ಕಣ್ಣಲ್ಲಿ ರಕ್ತ ಬರಂಗ್ ಮಾಡ್ಲಿಲ್ಲ? ಮಾಡ್ತೀನಿ. ಬಟ್ ಹೌ? ಈ ಮನೇಲಿ 2ನೇ ಹೆಣ್ಣು ಮಗಳು ಬೆಳಿದಾಳೆ, ನೋಡಿದ್ಯಾ? ಯು ಲೈಕ್ ಹರ್? ಐ ವಾಂಟ್ ಹರ್. ಹಂಗಾದ್ರೆ ನೀವು ಒಬ್ಬರನ್ನ ಮೀಟ್ ಮಾಡ್ಲೇಬೇಕು. ಸ್ವಾಮೀಜಿ, ನನ್ನ ಎಡಗೈ ಬಲಗೈನ ನಂಬ್ತಾ ಇರ್ಲಿಲ್ಲ. ನಿಮ್ಮ ದರ್ಶನ ಆದ್ಮೇಲೆ 2 ಒಂದಕ್ಕೊಂದು ಕಚ್ಕೊಂಡ್ಬಿಟ್ಟಿದೆ. ಬಿಡಿಸಿದ್ರು ಬಿಡ್ಸ್ಕೊಂತಾ ಇಲ್ಲ. ಯು ಆರ್ ಗ್ರೇಟ್ ಸ್ವಾಮೀಜಿ. ನಂದು ಬಿಡೋ ಬಿಜಾಪುರ. ಭೂಮಿ ತೋಡಿದ್ರೆ ನೀರೇ ಸಿಗದೆ ಇರೋ ಈ ಕಾಲದಲ್ಲಿ ನಿನಗೆ ವಜ್ರ ಸಿಕ್ಕಿದೆ. ಇದಕ್ಕಿಂತ ಇನ್ನೇನೋ ಬೇಕು ನಿನಗೆ? ಕೊಪ್ಪಳ? ಹಪ್ಳ ಅಲ್ಲ, ಕೊಪ್ಪಳ. ಸ್ವಾಮೀಜಿಗಳು ಅವಾಗ ಅವಾಗ ಟ್ರಾವೆಲ್ ಮಾಡ್ತಿರ್ತಾರೆ. ಸ್ವಾಮಿಗಳೇ, ಮಗು ಅಳು ನಿಲ್ಸ್ಬಿಡ್ತು ಅಂತ ಮುದ್ದಾಡದ್ ನಿಲ್ಸ್ಬಿಡ್ತೀವ. ಅದೇ ತರ ನನಗೆ ಕೆಲವು ಕೋರಿಕೆಗಳಿವೆ. ಏನೋದು? ದಾವಣಗೆರೆ. ನಾನಿಲ್ಲೊಂದು ಮದ್ವೆಗೆ ಬಂದಿದ್ದೀನಿ. ಆ ಮದ್ವೆ ಹೆಣ್ಣೆಸರು ರುಕ್ಮಿಣಿ ಅಂತ. ಅವಳ ಮದ್ವೆ ನಡೀಬಾರ್ದು. ನಡೆಯೋದಿಲ್ಲ ಬಿಡು ಚಿತ್ರದುರ್ಗ. ಅವಳು ನನಗೆ ಸಿಗ್ಬೇಕು. ಅವಳು ಯಾರನ್ನ ತುಂಬಾ ಇಷ್ಟ ಪಡ್ತಾಳೋ ಅವ್ರಿಗೆ ಸಿಗ್ತಾಳೋ ದುರ್ಯೋಧನ. ಈಗ ಮಹಾಭಾರತಕ್ಕೆ ಬಂದ್ರು. ನನಗಿಂತ ಅವಳನ್ನ ಜಾಸ್ತಿ ಯಾರೋ ಪ್ರೀತಿ ಯಾರಿಲ್ಲ ಬಿಡಿ. ಬೇರೆ ನನ್ನ ಮೈಂಡ್ಸು ಡೈಮಂಡ್ಸು, ಕರೆನ್ಸಿ, ಆರೋಗ್ಯನ್ಸಿ, ಫ್ಯೂಚರು, ಗ್ಲಾಮರು ಇವೆಲ್ಲ ನನ್ನ ಹತ್ರನೇ ಉಳಿಬೇಕು. ಯಾವುದು ನಿನ್ನದು ಅದು ಕೊನೆವರೆಗೂ ನಿನ್ನೊಟ್ಟಿಗೆ ಇರುತ್ತೆ ಕಣೋ ಶಕುನಿ. ನೀನ್ ಅನ್ಕೊಂಡಿದ್ದೆಲ್ಲ ನಡಿಬೇಕು ಅಂದ್ರೆ ಇದು ನೀನಿರೋ ಕಡೆನೆ ಇರ್ಬೇಕು ಕೀಚಕ. ಈ ಮರನ ಮರ ಅಲ್ವೋ ಪ್ರಾರಬ್ಧ. ಜ್ಞಾನವೃಕ್ಷ. ನನಗೆ ಒಳ್ಳೇದಾಗತ್ತೆ ಅಂದ್ರೆ ಈ ಮರನ ತಗೊಂಡೋಗಿ ನನ್ನ ತಲೆ ಮೇಲೆ ಇಟ್ಕೊಂಡು ನೀರ್ ಹಾಕಿ ಬೆಳೆಸ್ಬಿಡ್ತೀನಿ ಸ್ವಾಮಿಗಳೇ. ಇದೇ
ಇದೇನು ಇದಕ್ಕಿದಂಗೆ ಸ್ವಾಮಿಗಳು ಟಾಸನ್ ಆಗ್ಬಿಟ್ರು ಆನೆಗಿನ ಒಳಗೆ ನುಗ್ಬಿಡ್ತಾನೆ ನೋಡ್ರ. ಗುಡ್ ಮೈ ಸನ್. ಸ್ವಾಮೀಜಿ, ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಒಬ್ಬ ಪುರುಷನ ಮುಖ ನೋಡ್ಬೇಕು ಅಂತ ಸಾಯ್ತಾ ಇದ್ದೇನೆ ಅಂದ್ರೆ ಆ ಮಹಾಪುರುಷ ನೀವೇ. ದಯವಿಟ್ಟು ಟರ್ನ್ ಮಾಡಿ ನಿಮ್ ಮುಖನ ತೋರಿಸಿ ನನ್ನ ಹರಿಸಿ. ನನ್ನ ಮುಖ ತೋರಿಸಿದ್ರೆ ತಡ್ಕೊಳ್ಳೋ ಶಕ್ತಿ ಇದೆಯಾ? ಇದೆ ಸ್ವಾಮೀಜಿ. ತಿರುಗ್ಲಾ? ತಿರುಗ್ಬಿಡಿ ಸ್ವಾಮೀಜಿ. ತೋರಿಸ್ಲಾ? ತೋರ್ಸೇ ಬಿಡಿ ಸ್ವಾಮೀಜಿ. ಸುಳ್ಳು ಹೇಳಿದ್ರೆ ಎಲೆ ಉದುರುತ್ತೆ, ರಕ್ತ ಕರ್ಕೊಂಡು ಸಾಧ್ಯ. ಇಟ್ಕೊಳ್ಳಿ, ಇಲ್ಲಿ ಚೆಕ್ ಮಾಡ್ಬಿಡ್ತೀನಿ. ನಾನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತರ ಇದ್ದೀನಿ. ಎಲೆ ಉದುರ್ತಾ ಇದೆ. ಅದು ನನಗೆ ಕಾಣ್ತಾ ಇದೆ. ಐ ಆಮ್ ಲವರ್ ಬಾಯ್ ಇನ್ ಉಗಾಂಡ. ಉದುರ್ಲೇ ಇಲ್ಲ. ಈಗ ನಿನ್ನ ಹಲ್ಲು ಉದುರುತ್ತೆ, ನನಗೂ ಕಾಣ್ತಾ ಇದೆ. ನಾನು ಲೋಫರ್, ಚಪ್ಪರು, ನಾಯಿ, ಬೀದಿ ನಾಯಿ, ಕಜ್ಜಿ ನಾಯಿ, ಬ್ಯಾಕ್ರ. ಉದುರ್ಲೇ ಇಲ್ಲ. ನನಗೆ ಅಷ್ಟೊಂದು ಕ್ವಾಲಿಟೀಸ್ ಇದೆಯೇನೋ? ನನಗ್ ಗೊತ್ತಿರೋದಷ್ಟು, ಇನ್ನೇನೇನಿದೆಯೋ. ಯಾರು ಬರಕ್ ಹೇಳಿದ? ಹೋಗು ಮನೆಯಿಂದ, ನಂಗ್ ನೀನ್ ಇಷ್ಟ ಇಲ್ಲ. ಐ ಹೇಟ್ ಯು. ಏನು ನಡೀತಾ ಇದೆ ಮನೇಲಿ? ಏನು ನಡೀತಾ ಇದೆ ಮನೇಲಿ? ಏನಾಯ್ತು ಸರ್? ಏನ್ ಆಯ್ತಾ? ಅಲ್ಲ ರೇ, ಈ ಮನೇಲಿ ಎಲ್ರು ತಲೆ ಬಗ್ಗಿಸ್ಕೊಂಡು ನಡೆಯೋದನ್ನ ನೋಡಿದ್ರೆ ಎಲ್ರು ಪೊಲೀಸ್ನವ್ರ ತರ ಶಿಸ್ತು ಮೇಂಟೈನ್ ಮಾಡ್ತಾವ್ರೆ ಅನ್ಕೊಂಡೆ. ವಿಷಯ ಅದಲ್ಲ. ಇವ್ನಾರು ಆ ಟೌನ್ ಗೊತ್ತಾಗ್ಬಾರ್ದು ಅಂತ ಈ ನನ್ ಮಕ್ಳಿಗೆ ಸೇರ್ಕೊಂಡು ಮಾಡ್ತಾರೋ ಸ್ಕೀಮು. ದಿಸ್ ಪೀಪಲ್ ಆರ್ ನಾಟ್ ಪೊಲೀಸ್. ಪೊಲೀಸ್ ನನ್ ಮಕ್ಳು. ಏನಾಯ್ತು ರೇ ಸ್ವಾಮಿ? ಏನಾಯ್ತು ಅಂತ ಕರೆಕ್ಟ್ ಆಗಿ ಹೇಳ್ರಿ. ಏನ್ ಆಯ್ತಾ? ಅಲ್ಲ ರೀ, ಈ ಮನೆ ಹೆಣ್ಮಕ್ಳು ಯಾವನ ಲೋಫ್ ಹೊರ್ತತೆ ಮುದ್ದಾಡ್ಕೊಂಡು ತಪ್ಕೊಂಡು ಕೂತಿದ್ರೆ ಸುಮ್ನೆರ ನಾವ್ ನೋಡ್ಕೊಂಡು ಸುಮ್ಮನೆ. ಯಾಕೆ ಅರ್ಧಕ್ಕೆ ನಿಲ್ಸ್ಬಿಟ್ರಿ? ಸಾರಿ, ನಿಮ್ ಮಗಳೇ ಬೆಂಕಿ, ನಾವೇ ಮಂಕಿ. ಅಡಚಣೆಗಾಗಿ ಕ್ಷಮಿಸಿ, ತಾವೇನು ನಿರ್ಗಮಿಸಿ ಆ ಓಡೋಗಿ ಆ ಎಗರ್ಕೊಳ್ಳಿ. ಹಂಗಾದ್ರೆ ಅವ್ರಿಬ್ರು ತಪ್ಕೊಂಡು ಮುದ್ದಾಡ್ತಿದ್ದಿದ್ದೆ ಸುಳ್ಳ? ಲೈ, ಅವ್ರು ತಪ್ಕೊಂಡು ಮುದ್ದಾಡ್ತಿದ್ದು ಸುಳ್ಳಾಗಿರ್ಬೋದು, ಆದ್ರೆ ಇವತ್ತು ರಾತ್ರಿ ಅವಳನ್ನ ಟ್ರ್ಯಾಪ್ ಮಾಡೋದು ನಗ್ನ ಸತ್ಯ.